ಪಂಚೆ ಧರಿಸಿ ಬಂದಿದ್ದ ರೈತನಿಗೆ ಜಿಟಿ ಮಾಲ್ನ ಸಿಬ್ಬಂದಿ ಅವಮಾನವನ್ನ ಮಾಡಿದ್ದಾರೆ. ತಂದೆ ಜೊತೆ ಮಾಲ್ಗೆ ಬಂದಿದ್ದ ಹಾವೇರಿಯ ನಾಗರಾಜ್ಗೆ ಅವಮಾನವನ್ನ ಮಾಡಿದ್ದಾರೆ. ತಂದೆಗೆ ಸಿನಿಮಾ ತೋರಿಸೋದಕ್ಕೆ ಅಂತ ಸಂಜೆ ವೇಳೆಗೆ ಮಾಲ್ಗೆ ಕರೆತಂದಿದ್ರು. ಈ ವೇಳೆ ತಂದೆ ಪಂಚೆಯನ್ನ ಧರಿಸಿದ್ರು ಅನ್ನೋ ಕಾರಣಕ್ಕೆ ಮಾಲ್ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ನಮ್ಮ ಮಾಲ್ನಲ್ಲಿ ಈ ರೀತಿಯ ರೂಲ್ಸ್ ಇದೆ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿ ಹೇಳಿದ್ದಾರೆ. ಬೆಂಗಳೂರಿನ ಮಾಗಡಿ ರಸ್ತೆಯ ಜಿಟಿ ಮಾಲ್ನಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ನೀವು ಪಂಚೆ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ, ಹೇಳಿ. ಈಗ ಪಂಚೆ ಹಾಕೊಂಡಿದ್ದೀರಾ, ಬಿಡಲ್ಲ ಅಲ್ಲ, ಅದೇ ವಿಡಿಯೋ ಹೇಳಿ. ನೀವು ವಿಡಿಯೋದವ್ರು ನಿಮ್ಮನ್ನು ಬಿಡ್ತೀವಿ, ಬಿಡಲ್ಲ ಅಂತ ಹೇಳ್ತಿಲ್ಲ. ನಿಮ್ಮನ್ನು ಬಿಡ್ತಿಲ್ಲ, ಅವ್ರು ಪಂಚೆ ಹಾಕಿದ್ರು ಪ್ಯಾಂಟ್ ಹಾಕೊಂಡ್ಬಂದು ಬಿಡ್ತೀವಿ, ನಾವೇ ಆ ಥರ ನಿಜ. ವಿಡಿಯೋದವ್ರು ನಿಮ್ಮನ್ನು ಬಿಡ್ತೀವಿ, ಬಿಡಲ್ಲ ಅಂತ ಹೇಳ್ತಿಲ್ಲ. ನಿಮ್ಮನ್ನು ಬಿಡ್ತಿಲ್ಲ, ಅವ್ರು ಪಂಚೆ ಹಾಕಿದ್ರು ಪ್ಯಾಂಟ್ ಹಾಕೊಂಡ್ಬಂದು ಬಿಡ್ತೀವಿ, ನಾವೇ ಆ ಥರ ನಿಜ. ನೀವು ಪಂಚೆ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ, ಹೇಳಿ. ಈಗ ಪಂಚೆ ಹಾಕೊಂಡಿದ್ದೀರಾ, ಬಿಡಲ್ಲ ಅಲ್ಲ, ಅದೇ ವಿಡಿಯೋ ಹೇಳಿ. ನೀವು ವಿಡಿಯೋದವ್ರು ನಿಮ್ಮನ್ನು ಬಿಡ್ತೀವಿ, ಬಿಡಲ್ಲ ಅಂತ ಹೇಳ್ತಿಲ್ಲ. ನಿಮ್ಮನ್ನು ಬಿಡ್ತಿಲ್ಲ, ಅವ್ರು ಪಂಚೆ ಹಾಕಿದ್ರು ಪ್ಯಾಂಟ್ ಹಾಕೊಂಡ್ಬಂದು ಬಿಡ್ತೀವಿ, ನಾವೇ ಆ ಥರ ನಿಜ. ವಿಡಿಯೋದವ್ರು ನಿಮ್ಮನ್ನು ಬಿಡ್ತೀವಿ, ಬಿಡಲ್ಲ ಅಂತ ಹೇಳ್ತಿಲ್ಲ. ನಿಮ್ಮನ್ನು ಬಿಡ್ತಿಲ್ಲ, ಅವ್ರು ಪಂಚೆ ಹಾಕಿದ್ರು ಪ್ಯಾಂಟ್ ಹಾಕೊಂಡ್ಬಂದು ಬಿಡ್ತೀವಿ, ನಾವೇ ಆ ಥರ ನಿಜ. ನೀವು ಪಂಚೆ ಹಾಕೊಂಡವ್ರನ್ನ ಪಂಚೆ ಹಾಕ್ಯಂಬಂದ್ರೆ ಒಳಗೆ ಬಿಡಂಗಿಲ್ಲ ಅಂತಂದ್ರೆ ಒಳಗೆ ಬಿಡಂಗಿಲ್ಲ, ಪ್ಯಾಂಟ್ ಹಾಕ್ಯಂಬರ್ಬೇಕು, ಇದನ್ನ ಹಾಕ್ಯಂಬರ್ಬೇಕಂದ್ರೆ ದೂರದಿಂದ ಬಂದವಿ. ನಾವು ಹೆಂಗೆ ಪಂಚೆ ಹಾಕ್ಯಂಬರೋದಪ್ಪ, ಇದನ್ನ ಪಂಚೆ ಬಿಟ್ಟು ಬರೋದಕ್ಕತ್ತಿನ ನಾವು ಹಳ್ಳಿ ಮಂದಿ ಅಂದ್ರೆ ಅವ್ರೆ ಇಲ್ರಿ ನಮಗೆ ಇದಾಕತಿ ಅದಾಕತಿ ಅಂತ. ನೀವು ಯಾವ್ದಣ್ಣ ಮಾಲ್ ಇದು? ಜಿಟಿ ಮಾಲ್. ಜಿಟಿ ಮಾಲ್ ಮಾಗಡಿ ರೋಡ್ ಅಂತೆಲ್ಲ ಹೇಳಿ. ಜಿಟಿ ಮಾಲ್ ಮಾಗಡಿ ರೋಡ್. ಅಲ್ಲ, ನಮಗೆ ನಮ್ಮ ತಂದೆ ತಾಯಿನ ಮಾಲಲ್ಲಿ ಕರ್ಕೊಂಬಂದು ಸಿನಿಮಾ ನೋಡ್ಬೇಕಂತ ಆಸೆ ಇರುತ್ತೆ, ಮಾಲ್ ತೋರಿಸ್ಬೇಕಂತ ಆಸೆ ಇರುತ್ತೆ. ಇವರು ಪಂಚೆಯಲ್ಲಿ ಅಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಈಗ ಪ್ಯಾಂಟ್ ಹಾಕ್ಸ್ಕೊಂಡು ಕರ್ಕೊಂಬರೋಕ್ಕಾಗುತ್ತಾ? ಸರಿ, ಅವ್ರೇನಾರು ಮಾತಾಡಿರೋದು ಪ್ರೂಫ್ ಏನಾರು ಇದೆಯಣ್ಣ? ಅದು ಅವ್ರ ಸೆಕ್ಯೂರಿಟಿ ಯಾರು ಮಾತಾಡಿರೋದು? ಅವ್ನು ಸೆಕ್ಯೂರಿಟಿ ಸೂಪರ್ವೈಸರ್ ಮಾತಾಡಿರೋದೈತೆ. ಅವ್ನು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ. ಅವನು ನಾನು ಹೇಳಲ್ಲ, ನಾನು ಯಾಕೆ ಹೇಳಿ ಅಂತವನೆ. ಕಾಲಿನ ತೋರಿಸಿ ನೀವು. ಇಲ್ಲಿ ಮಾತಾಡಿರೋದೈತೆ, ವಿಡಿಯೋ ಆಯ್ತಾ? ಏನಾದರೂ ವಿಡಿಯೋ ಐತೆ. ಅವ್ನು ಕರೆಕ್ಟಾಗಿ ಹೇಳಿಲ್ಲ, ಇದರಲ್ಲ ಹೇಳೋನೆ ಬಿಡಲ್ಲ ಅಂತ ಹೇಳಿ. ಹಾಂ, ಸರಿ ಅಣ್ಣ, ವೀಡಿಯೋ ಕೊಡಿ, ಆಮೇಲೆ ಎಡಿಟಿಂಗಲ್ಲಿ ಮಾಡ್ತೀವಿ. ಅವರು ನೀಟಾಗೆ ಬಂದಿದ್ದಾರೆ, ಪಂಚೆ ಹಾಕೊಂಡಿದ್ದಾರೆ ಅಷ್ಟೇ, ಕ್ಲೀನ್ ಆಗಿಲ್ಲ ಅಂದರೆ ಒಂದು ಲೆಕ್ಕ. ನೀಟಾಗಿ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಪಂಚೆ ಹಾಕೊಂಡಿರೋ ಒಂದು ಕಾರಣಕ್ಕೋಸ್ಕರ ಬಿಡ್ತಾ ಇಲ್ಲ. ನಮ್ಮ ತಂದೆ ಎಂಥ ರೂಲ್ಸ್ ಇದು ನೋಡಿ. ಮೊನ್ನೆ ತಾನೇ ಮೆಟ್ರೋದಲ್ಲಿ ಪಂಚೆ ಹಾಕಿದ್ರು ಅನ್ನೋ ಕಾರಣಕ್ಕೆ ಅನ್ನದಾತನನ್ನ BMRCL ಸಿಬ್ಬಂದಿ ತಡೆದಿದ್ರು. ಇದೀಗ ನೋಡಿದ್ರೆ ಮಾಲ್ನಲ್ಲೂ ಕೂಡ ಇದೇ ಕತೆ. ಅವರ ಜೀವನ ಶೈಲಿಯಾದಂತಹ ಪಂಚೆಯನ್ನ ತೊಟ್ಟು ಅನ್ನದಾತರು ಈ ಮಾಲ್ಗೆ ಬಂದಿದ್ರು. ಆದ್ರೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ತಡೆದು ರೈತನನ್ನ ಅವಮಾನ ಮಾಡಿದ್ದಾರೆ. ಜಿಟಿ ಮಾಲ್ ಈ ಬಗ್ಗೆ ಬೇಷರತ್ತಾಗಿ ಕ್ಷಮೆಯನ್ನ ಕೇಳಲೇಬೇಕು. ಇದರ ಬಗ್ಗೆ ಕೂಡಲೇ ಸ್ಪಷ್ಟನೆಯನ್ನ ಕೂಡ ನೀಡಬೇಕು. ಹಾಗಿದ್ರೆ ಶ್ರೀಮಂತರಿಗೆ ಮಾತ್ರ ಇಂತಹ ಮಾಲ್ನಲ್ಲಿ ಪ್ರವೇಶನ? ಖಂಡಿತ ಇದಕ್ಕೆ ಉತ್ತರ ಬೇಕೇ ಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಇದು ಯಾವ ರೀತಿಯಾದಂತಹ ರೂಲ್ಸ್? ಹಾಗಿದ್ರೆ ಬಡವರಿಗೆ ಇಂತಹ ಮಾಲ್ಗಳಲ್ಲಿ ಪ್ರವೇಶನೇ ಇಲ್ವಾ? ಬರೀ ಶ್ರೀಮಂತರಿಗೆ ಮಾತ್ರ ಇಂತಹ ಮಾಲ್ಗಳಲ್ಲಿ ಪ್ರವೇಶನ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಪ್ರೀತಿ, ಮೊನ್ನೆ ಅಷ್ಟೇ ಅಂಬಾನಿ, ದೇಶದ ಅತಿ ದೊಡ್ಡ ಉದ್ಯಮಿ ಅಂಬಾನಿಯವರು 5,000 ಕೋಟಿ ವೆಚ್ಚದಲ್ಲಿ ಮದುವೆ ಮಾಡ್ತಾರೆ. ಅಂತಹ ಅಂಬಾನಿ ಪಂಚೆ ಉಟ್ಕೊಂಡಿದ್ರು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪಂಚೆ ಧರಿಸ್ತಾರೆ. ದಕ್ಷಿಣ ಭಾರತಕ್ಕೆ ಬಂದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಪಂಚೆ ಧರಿಸ್ತಾರೆ. ದೇವೇಗೌಡರು ಕೂಡ ಪಂಚೆ ಧರಿಸ್ತಾರೆ. ಅಂದ್ರೆ ಭಾರತೀಯರಿಗೆ ಪಂಚೆ ಅನ್ನೋದು ಒಂದು ಸಾಂಪ್ರದಾಯಿಕ ಉಡುಗೆ ಆಗಿದೆ. ದೇಶದ ರೈತರು, ಪ್ರತಿಯೊಬ್ಬ ರೈತರು ಕೂಡ ಪಂಚೆ ಧರಿಸ್ತಾರೆ. ಇಂಥ ಪಂಚೆ ಧರಿಸಿರುವಂತಹ ರೈತರನ್ನ ಇವತ್ತು ಜಿಟಿ ಮಾಲ್, ಬೆಂಗಳೂರಿನ ಪ್ರತಿಷ್ಠಿತ ಜಿಟಿ ಮಾಲ್ನಲ್ಲಿ ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಿಡ್ಲಿಲ್ಲ. ಇದೊಂದು ರೀತಿ ದುರಂತ ಅಂತಾನೆ ಹೇಳ್ಬೋದು. ಏನಂತ ಹೇಳಿದ್ರೆ ಸಂಜೆ 6 ಗಂಟೆಗೆ, ಅಂದ್ರೆ ಮೂಲತಃ ಹಾವೇರಿಯವರಾಗಿದ್ದಂತಹ ನಾಗರಾಜನ್ ಅವರು ಏನಿದ್ದಾರೆ, ಅವರು ತಮ್ಮ ತಂದೆ ತಾಯಿಯನ್ನ ಕರೆದುಕೊಂಡು ಬಂದು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಸಿನಿಮಾ ತೋರಿಸ್ಬೇಕು ಅವ್ರಿಗೆ ಒಂದು ಉದ್ದೇಶದಿಂದ ಜಿಟಿ ಮಾಲ್ಗೆ ಹೋಗ್ತಾರೆ. ಆದ್ರೆ ಒಳಗೆ ಹೋಗ್ತಂತ ಸಂದರ್ಭದಲ್ಲಿ ಸಂಜೆ 6 ಗಂಟೆಗೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳು ಏನ್ ಮಾಡ್ತಾರೆ, ಅವ್ರನ್ನ ತಡೀತಾರೆ. ರೀಸನ್ ಅಂತ ಹೇಳಿದ್ರೆ ಪಂಚೆ ಧರಿಸಿದ್ರು ಅನ್ನೋ ಒಂದು ರೀಸನ್. ಅಂದ್ರೆ ಪಂಚೆ ಧರಿಸಿದ್ದ ಕಾರಣ ಅವರನ್ನ ಒಳಗೆ ಬಿಡೋದಿಲ್ಲ ಅಂತೇಳಿ
ತಡೀತಾರೆ, ಅದನ್ನ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಅವರು ರೈತರು ಪ್ರಶ್ನೆ ಮಾಡ್ತಾರೆ, ಮತ್ತೆ ಅವರ ಮಗ ಕೂಡ ಪ್ರಶ್ನೆ ಮಾಡ್ತಾರೆ. ಯಾಕೆ ಪಂಚೆ ಧರಿಸಿದ್ರೆ ಯಾಕೆ ಒಳಗೆ ಬಿಡೋದಿಲ್ಲ, ಪಂಚೆ ಧರಿಸೋದು ಏನು ಸಮಸ್ಯೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ. ಅದರಲ್ಲಿ ಸೆಕ್ಯೂರಿಟಿಗಳು ಸುಮಾರು ಅರ್ಧ ಗಂಟೆಗಳ ಕಾಲ ಅವ್ರನ್ನ ಒಳಗಡೆ ಬಿಡದೆ ತಡೀತಾರೆ. ಅದಾದ ನಂತರ ಒಂದಿಷ್ಟು ಆಡಳಿತ ಸಿಬ್ಬಂದಿ ಏನಿರ್ತಾರೆ, GT ಮಾಲ್ ಆಡಳಿತ ಸಿಬ್ಬಂದಿ, ಅವ್ರನ್ನ ಕೂಡ ಸಂಪರ್ಕ ಮಾಡಿ ಅವರು ಕೂಡ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬಳಿ ಬಂದಂತ ಸಂದರ್ಭದಲ್ಲಿ ಒಂದಿಷ್ಟು ಮಾತಿನ ಚಕಮಕಿ ಕೂಡ ಆಗುತ್ತೆ. ಯಾಕೆ ಒಳಗಡೆ ಬಿಡೋದಿಲ್ಲ, ಪಂಚೆ ಧರಿಸೋದು ಈ ದೇಶದ ಸಂಕೇತ, ಅದು ಸಾಂಪ್ರದಾಯಿಕ ಉಡುಗೆ, ಅದು ರೈತರ ಅವಿಭಾಜ್ಯ ಅಂಗ ಅದು ಪಂಚೆ. ಸೊ ಪಂಚೆ ಧರಿಸಿದ್ರೆ ಒಂದೇ ಒಂದು ರೀಸನ್ಗೆ ಮಾಲ್ ಒಳಗಡೆ ಬಿಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಅದನ್ನ ಒಪ್ಕೊಳ್ಳೋದಿಲ್ಲ. ಅಂತ ಹೇಳಿದ್ರೆ GT ಮಾಲ್ ನಲ್ಲಿ ರೂಲ್ಸ್ ಆ ರೀತಿ ಇದೆ, ಪಂಚೆ ಧರಿಸಿದವ್ರನ್ನ ನಾವು ಒಳಗಡೆ ಬಿಡೋದಿಲ್ಲ, ಇಲ್ಲಿ ಕಾನೂನು ನಮ್ಮ GT ಮಾಲ್ ನ ರೂಲ್ಸ್ ಅದೇ ರೀತಿ ಇರೋದ್ರಿಂದ ನಾವು ಬಿಡೋದಿಲ್ಲ ಅಂತೇಳಿ ಸುಮಾರು ಅರ್ಧ ಗಂಟೆಗಳಿಗೂ ಅಧಿಕ ಕಾಲ ಅವರನ್ನ ಬಾಗಿಲಿನ ಬಳಿನೇ ಅಂತ ಹೇಳಿದ್ರೆ GT ಮಾಲ್ ಒಳಗಡೆ ಪ್ರವೇಶ ಮಾಡದೆ ಬಾಗಿಲಿನ ಬಳಿ ನಿಲ್ಲಿಸ್ತಾರೆ. ಇದಾದ ನಂತರ ಒಂದಿಷ್ಟು ಅಲ್ಲಿ ಸಾರ್ವಜನಿಕರು ಕೂಡ ಸೇರ್ತಾರೆ, ಜೊತೆಗೆ ಒಂದಿಷ್ಟು ಮಾಧ್ಯಮ ಪ್ರತಿನಿಧಿಗಳು ಕೂಡ ಅದೇ ಸಂದರ್ಭದಲ್ಲಿ ಅಲ್ಲಿ GT ಮಾಲ್ ನಲ್ಲಿ ಒಂದು ಸುದ್ದಿಗೋಷ್ಠಿ ಇದ್ದಂತ ಕಾರಣಕ್ಕಾಗಿ ಮಾಧ್ಯಮ ಪ್ರತಿನಿಧಿಗಳು ಕೂಡ ಕೆಲವರು ಅಲ್ಲಿ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ಒಂದಿಷ್ಟು GT ಮಾಲ್ ಅವ್ರನ್ನ ಪ್ರಶ್ನೆ ಕೂಡ ಮಾಡ್ತಾರೆ, ಇದು ಯಾವ ರೀತಿ ನ್ಯಾಯ, ಒಬ್ಬ ರೈತನಿಗೆ ಇದು ಅವಮಾನ ಮಾಡ್ತಾ ಇರುವಂತಹ ಕೆಲಸ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಇದಾದ ನಂತರ ಸುಮಾರು ಅರ್ಧ ಗಂಟೆಯಿಂದ 3/4 ಗಂಟೆಗಳ ಕಾಲ ಇದೊಂದು ಘಟನೆ ನಡೆಯುತ್ತೆ. ಅದಾದ ನಂತರ ಕೊನೆಗೆ GT ಮಾಲ್ನವರು ಸಮಾಧಾನ ಮಾಡಿ, ಅಂದ್ರೆ ಎಲ್ಲಿ ಮಾಧ್ಯಮದವರು ಬರ್ತಾರೆ, ಅವ್ರು ಬಂದು ಒಂದಿಷ್ಟು ಸಾರ್ವಜನಿಕರು ಸೇರ್ತಾರೆ, ಇವರೆಲ್ಲ ಸೇರಿ ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ GT ಮಾಲ್ ಅವರು ಕೊನೆಗೂ ಅವ್ರನ್ನ ಒಳಗಡೆ ಬಿಡುವಂತಹ ಕಾರ್ಯಕ್ಕೆ ಮುಂದಾಗ್ತಾರೆ. ಬಟ್ ಆಯ್ತು, ಇದು ಒಳಗಡೆ ಬಿಟ್ಟಿದ್ದಾರೆ, ಅದಾದ ನಂತರ ಅವರಿಗೆ ರೈತರಿಗೆ ಒಂದು ಸಮಾಧಾನ ಆಗಿರ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಪಂಚೆ ಧರಿಸಿದ ಕಾರಣ ನನಗೆ ಈ ಒಂದು ಏನೋ GT ಮಾಲ್ ಅಲ್ಲಿ ಒಳಗಡೆ ಪ್ರವೇಶ ಮಾಡಿಲ್ಲ ಅನ್ನೋ ಒಂದು ಬೇಸರ ಆ ಕುಟುಂಬದವರಿಗಿದೆ, ಅವರ ಮಗನಿಗಿದೆ. ಯಾಕಂತ ಹೇಳಿದ್ರೆ ದೂರದ ಹಾವೇರಿಯಿಂದ ಬೆಂಗಳೂರು ನಗರಕ್ಕೆ ಬಂದ ಸಂದರ್ಭದಲ್ಲಿ ಮಗನಿಗೆ ತಮ್ಮ ತಂದೆ ತಾಯಿಯನ್ನ ಕರೆದುಕೊಂಡು ಹೋಗಿ ಒಂದು ನಗರ, ಒಂದು ಕೆಲವು ಸ್ಥಳಗಳು ತೋರಿಸ್ಬೇಕು, ಸಿನಿಮಾ ತೋರಿಸ್ಬೇಕು, ಈ ರೀತಿಯಾದ ಒಂದು ಆಸೆ ಇದ್ದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ತಂದೆ ತಾಯಿ ಹಳ್ಳಿಯಿಂದ ಬಂದಿದ್ದಾರೆ, ಅವ್ರನ್ನ ತಡೆದಿದ್ದು ಮತ್ತೆ ಈ ಪಂಚೆ ಧರಿಸಿದ್ರು ಅನ್ನೋ ಕಾರಣಕ್ಕೆ ಅವ್ರ ತಡೆದು ಎಲ್ಲೋ ಒಂದ್ ಕಡೆ ಈಗ ಅವರಿಗೆ ಒಂದ್ ರೀತಿ ಅವಮಾನ ಆಗಿದೆ ಅಂತ ಕೂಡ ಇಲ್ಲಿ ಪರಿಗಣಿಸಬಹುದು. ಪ್ರೀತಿ, ಇದಕ್ಕೆ ಖಂಡಿತವಾಗಿ GT ಮಾಲ್ ಅವರು ಉತ್ತರ ಕೊಡಲೇಬೇಕು. ಇದಕ್ಕೆ ಅವರು ಏನೋ ಕ್ಷಮೆ ಕೂಡ ಇಲ್ಲಿ ಕೇಳಲೇಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿರೋದು. ಜೊತೆಗೆ ಸಾರ್ವಜನಿಕವಾಗಿ ಈಗ ಏನು ಈ ವಿಡಿಯೋ ಅಂದ್ರೆ ಪಂಚೆ ಧರಿಸಿ ಒಳಗಡೆ ಬಿಡಲ್ಲ ಅಂತ ಹೇಳಿ ಒಂದು ವಿಡಿಯೋ ನಡೆದಂತ ಘಟನೆಯನ್ನ ಮೊಬೈಲ್ ನಲ್ಲಿ ಕೂಡ ಸೆರೆ ಹಿಡಿದು ಅದನ್ನ ಈಗಾಗಲೇ ಈ ವಿಡಿಯೋ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅದಕ್ಕೆ ಸಾರ್ವಜನಿಕರಿಂದ ಕೂಡ ತೀವ್ರವಾಗಿ ವ್ಯಾಪಕವಾಗಿ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಕೂಡಲೇ GT ಮಾಲ್ ನ ಬಂದ್ ಮಾಡಬೇಕು, GT ಮಾಲ್ ನ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ಕೂಡ ಈಗ ವ್ಯಕ್ತವಾಗ್ತಾ ಇರೋದು. ಪ್ರೀತಿ, ಭರತ್, ನಮ್ಮ ಸಂಸ್ಕೃತಿನೇ ಪಂಚೆ ಧರಿಸುವಂಥದ್ದು, ಅಂಥದ್ರಲ್ಲಿ ಈ ತರ ಮಾಲ್ಗಳಿಗೆ ಎಂಟರ್ ಆಗೋದಕ್ಕೆ ಪಂಚೆ ಧರಿಸಿದ್ದಾರೆ ಅನ್ನೋ ಕಾರಣಕ್ಕೇನೆ ನಿರಾಕರಣೆಯನ್ನ ಮಾಡ್ತಿದ್ದಾರೆ ಅಂದ್ರೆ ಇದು ದುರಂತ ಅಲ್ವಾ? ನಿಜಕ್ಕೂ ಪ್ರೀತಿ, ನಾನು ಆಗ್ಲೇ ಹೇಳಿದೆ, ಇಡೀ ದೇಶದ ಅತಿ ದೊಡ್ಡ ಉದ್ಯಮಿ ಆಗಿರುವಂತಹ ಅಂಬಾನಿಯವರು, ದೇಶದ ಪ್ರಧಾನಿ ಆಗಿರುವಂತಹ ನರೇಂದ್ರ ಮೋದಿ ಅವರು, ಮಾಜಿ ಪ್ರಧಾನಿ ಆಗಿರುವಂತಹ ದೇವೇಗೌಡರು, ಈಗ ಪ್ರಸ್ತುತ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ, ಅಂದ್ರೆ ಧೀಮಂತ ರಾಜಕಾರಣಿಗಳು, ಘಟಾನುಘಟಿ ಸೆಲೆಬ್ರಿಟಿಗಳು ಕೂಡ ಪಂಚೆಯನ್ನ ಧರಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓಡಾಡ್ತಾರೆ. ವಿದೇಶಿ ಕಾರ್ಯಕ್ರಮಗಳಲ್ಲಿ ಪಂಚೆಯನ್ನ ಧರಿಸಿ ಓಡಾಡಿರುವಂತಹ ಉದಾಹರಣೆಗಳನ್ನು ನಾವು ಕಂಡಿದ್ದೇವೆ. ಸೊ ಇದು ಒಂದು ರೀತಿ ಭಾರತ ದೇಶದ ಅಥವಾ ರೈತ ಸಮುದಾಯದ ಅಥವಾ ಜನಸಾಮಾನ್ಯರಿಗೆ ಇದೊಂದು ಹೆಮ್ಮೆಯ ಸಂಗತಿನೇ. ಅಂದ್ರೆ ಪಂಚೆ ಅನ್ನೋದು ಸಾಂಪ್ರದಾಯಿಕ ಉಡುಗೆ, ಭಾರತೀಯ ಸಂಸ್ಕೃತಿಯಲ್ಲಿ ಅದಕ್ಕೊಂದು ವಿಶೇಷ ಸ್ಥಾನಮಾನ ಇದೆ. ಸೊ ಇಂತಹ ಪಂಚೆಯನ್ನ ಎಲ್ಲೋ ಒಂದ್ ಕಡೆ GT ಮಾಲ್ ಅಂತಹ ಒಂದು ಮಾಲ್ಗಳು ಅಥವಾ ಕಂಪನಿಗಳು ಏನಿದಾವೆ ಅವರು ಈ ರೀತಿ ಒಂದು ನಿರಾಕರಣೆ ಮಾಡ್ತಾ ಇರುವಂತದ್ದು, ಈ ರೀತಿ ನಡೆದುಕೊಳ್ತಾ ಇರೋದು ಎಲ್ಲೋ ಒಂದ್ ಕಡೆ ನಿಜಕ್ಕೂ ಒಂದು ರೀತಿ ಇದು ತಲೆ ತಗ್ಗಿಸುವಂತಹ ನಿರ್ಣಯ ಇದು. ಇದಕ್ಕೆ ಖಂಡಿತವಾಗಿಯೂ ಅವ್ರಿಗೆ ಕ್ಷಮೆನೂ ಕೇಳಬೇಕು. ಈ ರೀತಿ ಯಾವುದೇ ಸಂದರ್ಭದಲ್ಲೂ ಕೂಡ ಈ ರೀತಿಯ ಅವಮಾನಕರವಾದ ಒಂದು ಸನ್ನಿವೇಶಕ್ಕೆ ಕಾರಣವಾಗಬಾರ್ದು. ನಾವು ಹಿಂದೆ ಕೂಡ ಗಮನಿಸಿದ್ವಿ, ಮೆಟ್ರೋದಲ್ಲಿ ಕೂಡ ಒಂದು ರೀತಿ ಘಟನೆ ಆಗಿತ್ತು. ಅಂದ್ರೆ ರೈತರು ಪಂಚೆ ಧರಿಸಿದ್ರು ಅಥವಾ ಒಂದು ಮಣ್ಣಿನ ಧೂಳು ಆಭರಿತ ಒಂದು ವಸ್ತ್ರನ ಹಾಕಿದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಮೆಟ್ರೋದಲ್ಲಿ ಕೂಡ ಹತ್ತೋದಕ್ಕೆ ಬಿಟ್ಟಿರ್ಲಿಲ್ಲ. ಅದಾದ ನಂತರ ಇದು ಕೂಡ ಸುದ್ದಿ ಆಗಿತ್ತು. ಅದಾದ ನಂತರ ಮೆಟ್ರೋ ಸಿಬ್ಬಂದಿಯವರು ಕ್ಷಮೆ ಕೇಳಿ ಈ ಮುಂದಿನ ದಿನಗಳ ಈ ರೀತಿ ಆಗಲ್ಲ ಅಂತ ಹೇಳಿ ಒಂದು ನಿರ್ಧಾರ ಕೂಡ ತೆಗೆದುಕೊಂಡಿದ್ರು. ಪ್ರೀತಿ, ಥ್ಯಾಂಕ್ ಯು ಭರತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.